ಹಾಸನದಲ್ಲಿ ಪ್ರೀತಂ ಗೌಡ ಮುನಿಸಿಗೆ ಬ್ರೇಕ್ ಯಾವಾಗ? ನಮ್ಮ ವರಿಷ್ಠರಿದ್ದಾರೆ, ಬಿಜೆಪಿಯ ವರಿಷ್ಠರು ಅಂಥ ಗೊಂದಲಗಳಿಗೆ ನಿವಾರಣೆ ಮಾಡ್ತಕ್ಕಂಥ ಸರ್ವಶಕ್ತಿ ಎರಡೂ ಪಕ್ಷದ ಮುಖಂಡರುಗಳಿಗಿದೆ. ಖಂಡಿತ ಅದು ಅತಿ ಶೀಘ್ರದಲ್ಲೇ ಹಾಸನದಲ್ಲಿ ಈಗಿರ್ತಕ್ಕಂಥ ಪರಿಸ್ಥಿತಿ ನಿವಾರಣೆ ಆಗ್ತದೆ ಅಂತೇಳಿ ನಾವು ಆಶಾದಾಯಕವಾಗಿದ್ದೇವೆ. ಕೋಲಾರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಇಲ್ವಾ? ನಮ್ಮ ಬಗ್ಗೆ ಕ್ಯಾಂಡಿಡೇಟ್ ಇಲ್ಲ ಅಂತಲ್ಲ, ಕೇಳಿದ್ದಾರೆ. ಈಗ ದೇವೇಗೌಡರು ಅಳಿಯ ನಮ್ಮ ಡಾಕ್ಟ್ರು ಮಂಜುನಾಥ್ರವ್ರನ್ನ ನಮ್ಮ ಪಕ್ಷದಲ್ಲಿ ನಿಲ್ಲಿಸ್ಬೇಕು ಅಂತ ಕೇಳಿದಂಥ ಸಂದರ್ಭದಲ್ಲಿ ಇವಾಗ ನಿಂತಿಲ್ವಾ? ಅಂದರೆ ಅವ್ರ ಹತ್ರ ಅಭ್ಯರ್ಥಿಗಳು ಇರಲಿಲ್ವಾ? ಇದ್ರಲ್ಲ ಭಾಜಪದಲ್ಲಿ ನಿಲ್ಲೋದಕ್ಕೆ ಯೋಗೇಶ್ವರ್ ಅಂತ ಸಮರ್ಪದ ಅಭ್ಯರ್ಥಿಗಳಿದ್ದರೂ ಕೂಡ ಅವರೇ ಪ್ರಪೋಸ್ ಮಾಡಿದಾರಲ್ಲ, ಹಂಗಂತ ಭಾವಿಸ್ಬಾರ್ದು ನಾವು. ಅವ್ರು ಕೇಳಿದ್ದಾರೆ, ನಮ್ಮಲ್ಲಿ ಇಲ್ಲ ಅಂತಲ್ಲ, ಕೇಳಿದ್ದಾರೆ, ನಮ್ಮಲ್ಲೂ ಇದ್ದಾರೆ. ಅದಕ್ಕೆ ಇವತ್ತು ಸಾಯಂಕಾಲ ನಾಳೆ ಒಳಗೆ ಅಂತಿಮ ತೆರೆ. ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರನ್ನು ಹೇಗೆ ಒಗ್ಗೂಡಿಸ್ತೀರಾ? ಜಿಲ್ಲಾ ಮಟ್ಟದಲ್ಲಿ ನಾವು ಕೂಡ ಇಲ್ಲಿ ರಾಜ್ಯ ಮಟ್ಟದವರ ಅಭಿಪ್ರಾಯವನ್ನು ತಗೊಂಡು ಅವರಿಗೆ ಮನವರಿಕೆ ಮಾಡಿ ಜಿಲ್ಲಾ ಮಟ್ಟದಲ್ಲೂ ಒಂದು ಸಮನ್ವಯ ಸಮಿತಿ ಬೇಕಾಗ್ತದೆ. ಯಾಕೆಂದರೆ ಈ ಚುನಾವಣಾ ಪ್ರಚಾರದಲ್ಲಿ ಕೆಲವು ಸರಿ ಹೇಳಿಕೆಗಳನ್ನು ಕೊಡ್ತಕ್ಕಂಥ ವಿಚಾರ ವ್ಯತಿರಿಕ್ತವಾಗಬಾರ್ದು. ಯಾರು ಹೇಳಿಕೆಗಳನ್ನ ಕೊಡಬೇಕು, ಎಂಥ ಹೇಳಿಕೆಗಳನ್ನ ಕೊಡಬೇಕು, ಯಾವ ರೀತಿ ಚುನಾವಣಾ ಪ್ರಚಾರವನ್ನು ಎರಡೂ ಪಕ್ಷಗಳು ಇಷ್ಟುವರೆಗೂ ಜೊತೆಯಲ್ಲಿ ಕೆಲಸ ಮಾಡಿದಂಥ ಪಕ್ಷ ಅಲ್ಲ. ವಿರೋಧವನ್ನೇ ಮಾಡ್ಕೊಬಂದಂಥ ಸಮಯದಲ್ಲಿ ಸಮನ್ವಯ ಸಮಿತಿ ಅದನ್ನು ನಿಭಾಯಿಸಿ ಸರ್ವಸಮ್ಮತವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸ ಮತ್ತು ಕಾರ್ಯಕರ್ತರಲ್ಲಿ ಒಗ್ಗೂಡಿಸ್ತಕ್ಕಂಥ ಕೆಲಸ, ಕಾರ್ಯಕರ್ತರ ಭಾವನೆಗಳನ್ನು ವ್ಯಕ್ತಪಡಿಸಿದಾಗ ಅದು ಸರಿಯಾದ ಒಂದು ಉತ್ತರವನ್ನು ಕೊಟ್ಟು ಕಾರ್ಯಕರ್ತರನ್ನ ಒಗ್ಗೂಡಿಸಿ ಕೆಲಸ ಮಾಡ್ತಕ್ಕಂಥ ಕೆಲಸಕ್ಕೆ ಸಮನ್ವಯ ಸಮಿತಿ ಭಾಳ ಅವಶ್ಯಕವಾಗಿ ಎರಡೂ ಪಕ್ಷಗಳು ಬೇಕಾಗ್ತದೆ. ಚಿಕ್ಕಮಗಳೂರಲ್ಲಿ ಬಿಜೆಪಿ ವಿರುದ್ಧ ಪ್ರಚಾರ ಮಾಡಿದ್ರಿ. ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಇದುವರೆಗೂ ಹೊಸ ವಿಚಾರ ಏನಲ್ಲ, ಹೊಸ ವಿಚಾರನೇ ಅಲ್ಲ, ಆಗಿದೆ, ಬೇಕಾದಷ್ಟು ಕಡೆ ಆಗಿದೆ. ನಾನು ಆವಾಗಲೇ ಹೇಳಿಲ್ವಾ, ಒಂದು ಅಭ್ಯರ್ಥಿ ನಿನ್ನೆವರೆಗೆ ಇನ್ನೇನು ಲಾಸ್ಟ್ ಡೇಟ್ವರೆಗೆ ಒಂದು ಪಕ್ಷದಲ್ಲಿದ್ದು 1 ಡೇ ಬಿಫೋರ್ ಬಿ ಫಾರ್ಮ್ ತಗೊಂಡು ಬಂದು ಗೆದ್ದಿದ್ದಾರೆ, ಸೋತಿದ್ದಾರೆ. ಆಗ ಇಂಥ ವಿಚಾರಗಳು ಆಗಿಲ್ವ ರಾಜ್ಯದಲ್ಲಿ? ಹಂಡ್ರೆಡ್ಸ್ ಥೌಸಂಡ್ಸ್ ಆಗಿದ್ದಾವೆ. ಹಾಗಾಗಿ ಇದೇನು ಹೊಸ್ತೇನು ವಿಚಾರನ, ನಿಂತ ನೀರಲ್ಲ ರಾಜಕೀಯ. ಪರಿಷತ್ ಚುನಾವಣೆಗೂ ದೋಸ್ತಿ ಮುಂದುವರಿಯುತ್ತಾ? ಸರ್, ಅದು ರಾಜ್ಯ ಮಟ್ಟದಲ್ಲಿ ನಡೀತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ಅದು ರಾಜ್ಯದ ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ನಾನು ಈಗ ಬಿ ಜೆ ಪಿ ಪಕ್ಷದಲ್ಲಿ ಆಕಾಂಕ್ಷಿಗಳು ಅವರು ಕೂಡ ಕೆಲಸ ಮಾಡ್ತಾಯಿದ್ದಾರೆ. ನಾನು ನಮ್ಮ ಪಕ್ಷದಲ್ಲಿ ಹೇಳಿ ನಾನು ಕೂಡ ಕೆಲಸ ಮಾಡ್ತಾಯಿದ್ದೆ. ಮಂಡ್ಯ ಕೋಲಾರ ಟಿಕೆಟ್ ಫೈನಲ್ ಆಗೋದು ಯಾವಾಗ? ನಿನ್ನೆ ಬೆಳಿಗ್ಗೆ ಸಂಪೂರ್ಣವಾಗಿ 3 ಕ್ಷೇತ್ರಗಳು ನಮ್ಮ JDS ಪಕ್ಷ ನಿಲ್ತದೆ ಅನ್ನೋ ವಿಚಾರವನ್ನು ನಿನ್ನೆ ಗೊತ್ತಾಗಿರ್ತಕ್ಕಂಥದ್ದು. ಕುಮಾರಣ್ಣವರು ಆರೋಗ್ಯದ ವಿಚಾರದಲ್ಲಿ ಚೆನ್ನೈನಲ್ಲಿ ಅವರಿಗೆ ಟ್ರೀಟ್ಮೆಂಟಾಗಿ ಆಪರೇಷನ್ ಆಗಿ ನಿನ್ನೆ ಬೆಳಿಗ್ಗೆ ಬಂದಿದ್ದಾರೆ. ಇವತ್ತು ಸಾಯಂಕಾಲ ಒಳಗೆ ಅದಕ್ಕೆ ಅಂತಿಮ ತೆರೆ ಆಗ್ಬೋದು ಅಂಥೇಳಿ ನಿನ್ನೆ ಪಾರ್ಟಿ ಆಫೀಸ್ನಲ್ಲಿ ದೇವೇಗೌಡರು ಪ್ರೆಸ್ ಮೀಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾಳೆ ಅದು ಅಂತಿಮ ತೆರೆ ಆಗ್ಬೋದು. ಕೋಲಾರ ಮತ್ತು ಮಂಡ್ಯ ಅಭ್ಯರ್ಥಿಗಳು ಒಂದು ಆಲ್ರೆಡಿ ಹಾಸನದಲ್ಲಿ ಆಗಿದೆ, ಇನ್ನೆರಡು ಉಳಿದಿರ್ತಕ್ಕಂಥದ್ದು. ಬಾಕಿದು 25 ಕ್ಷೇತ್ರದಲ್ಲಿ BJP ಅವ್ರಿಗೆ ಬಿಟ್ಟಿದ್ದ ವಿಚಾರ ಈಗಾಗಲೇ ಅದು ಅಂತಿಮ ಆಗಿದೆ ಅಂತ ಕಾಣ್ತದೆ. ಈಶ್ವರಪ್ಪ ಮುನಿಸಿಗೆ HDK ಬ್ರೇಕ್ ಹಾಕ್ತಾರಾ? ಇದೆಲ್ಲ ಸಣ್ಣ ಪುಟ್ಟ ವಿಚಾರಗಳು ಇರ್ತದೆ, ಅದೇನು ದೊಡ್ಡ ವಿಚಾರ ಇಲ್ಲ. ರಾಜಕಾರಣದಲ್ಲಿ ಕೆಳಗೆ ಮಾತಾಡ್ತಕ್ಕಂಥದ್ದು ವಿಚಾರಗಳು ಬಂದಾಗ ಆಮೇಲೆ ಹೊಂದಾಣಿಕೆ ಆಗ್ತಕ್ಕಂಥದ್ದು ಎಲ್ಲ ಆಗ್ತದೆ. ಈಗ ಭಾಜಪ ಪಕ್ಷದಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರೆ ಗೊತ್ತಾ, ಅದನ್ನೆಲ್ಲ ನಿವಾರಣೆ ಮಾಡ್ತಕ್ಕಂಥ ಸರ್ವಶಕ್ತಿ ಭಾಜಪ ಪಕ್ಷದ ಮುಖಂಡರಿಗಿದೆ, ನಮ್ಮ ಪಕ್ಷದ ಮುಖಂಡರಿಗಿದೆ. ಶಿವಮೊಗ್ಗದಲ್ಲಿ ಈಶ್ವರಪ್ಪನವರು ಹಿರಿಯ ನಾಯಕರೇ ಮಾತಾಡ್ತಾ ಇದ್ದಾರೆ. ಖಂಡಿತ ಈಶ್ವರಪ್ಪನವರು ಮಾತುಗಳು ಆಡಿದ್ದಾರೆ,
ಆ ಅಂತಿಮ ತೆರೆಯನ್ನು ಖಂಡಿತ ರಾಷ್ಟ್ರ ಮಟ್ಟದಲ್ಲಿ ವರಿಷ್ಠರು ನಮ್ಮ ಪಕ್ಷದವರು ಸೇರಿಕೊಂಡು ಕುಮಾರಣ್ಣವರು ಈಶ್ವರಪ್ಪನವ್ರು ಮನವೊಲಿಸುವಲ್ಲಿ ಕೆಲಸ ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿನ್ನೆ ಕೂಡ ಮಾತಾಡಿದ್ದೀನಿ. ಖಂಡಿತ ಕುಮಾರಣ್ಣವರು ಈಶ್ವರಪ್ಪನ ಮನವೊಲಿಸಿ ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತೇಳಿ ನಾನು ಆಶಾಭಾವನೆ ಇದೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.